ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಇಕೋಸ್ ಆಫ್ ಫ್ಯಾನ್ಸ್ ನಲ್ಲಿ ಆರ್ ಸಿ ಬಿ ಕೇಳಿರುವಂತ 6ನೇ ಕ್ವೆಶನ್ ಅದೇ ಆಲ್ ರೌಂಡರ್ಸ್ ರಿಲೇಟೆಡ್ ಇಂಡಿಯನ್ ಆಲ್ ರೌಂಡರ್ಸ್ ನ ಯಾರನ್ನ ತಗೋಬೇಕು ನಮ್ಮ ಆರ್ ಸಿ ಬಿಗೆ ಅಂತ ಆರ್ ಸಿ ಬಿ 7 ಆಪ್ಷನ್ಸ್ ನ ಕೊಟ್ಬಿಟ್ಟಿದಲ್ಲಿ ಸೆಲೆಕ್ಟ್ ಮಾಡಿ ಅಂತ ಇಕೋಸ್ ಆಫ್ ಫ್ಯಾನ್ಸ್ ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಬಿಟ್ಟಿದೆ ನಮ್ಮ ಆರ್ ಸಿ ಬಿ. ಸೊ ಈ 7 ಜನದ ಲಿಸ್ಟ್ ನೋಡುವಂಥ ಸಮಯ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಟಕ್ಕಾರ ನಂಗೆ ಬೆಲೈಕನ್ ಹಂಗೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಹೆಸರು ಬರುತ್ತೆ ವಾಷಿಂಗ್ಟನ್ ಸುಂದರ್. ಸೊ ಈ ಆಲ್ರೌಂಡರ್ ಬೇಕಾ ನಮ್ಮ ಆರ್ ಸಿ ಬಿಗೆ ಅಗತ್ಯತೆ ಇದೆಯಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಅಗತ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಸ್ಪಿನ್ನರ್ ಕ್ವಾಲಿಟಿ ಸ್ಪಿನ್ನರ್ನ ಅಗತ್ಯತೆ ನಮ್ಮ ಆರ್ ಸಿ ಬಿ ಖಂಡಿತ ಇದೆ. ಯಾಕಂದರೆ ಲಾಸ್ಟ್ ಸೀಸನ್ ಎಲ್ಲ ನಾವು ಸಫರ್ ಮಾಡಿರೋದು, ಚಹಲ್ನ ಬಿಟ್ಟಾಗ ನಾವು ಸಫರ್ ಮಾಡಿರೋದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಲೇ. ವಾಷಿಂಗ್ಟನ್ ಸುಂದರ್ ಜೊತೆಗೆ ಯುಜಿತ್ ಚಾಹಲ್ ಇದ್ದಾಗ ಒಂಥರ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ನಮ್ಮದು ಕಡಕಾಗೇನೆ ಇತ್ತು ಆರ್ ಸಿ ಬಿಲ್ ಇದ್ದಾಗ. ಬಟ್ ಸ್ಪಿನ್ನು ಊಸ್ಟ್ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಸೀಸನ್ ಎಲ್ಲ ನೋಡ್ತು ಅಂತಂದರೆ ಸ್ಪಿನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು. ಸೊ ಅದರಿಂದ ನನ್ನ ಪ್ರಕಾರ ಇವ್ರ ಅಗತ್ಯತೆ ಇದೆ. ಆ್ಯಂಡ್ ಡೀಸೆಂಟಾಗಿ ಬ್ಯಾಟಿಂಗ್ ಆಡುವಂಥ ಎಬಿಲಿಟಿ ಕೂಡ ಇದೆ. ಅಂಥ ಹೆವಿ ಪುಡಾಂಗ್ ಬ್ಯಾಟರ್ ಅಂತ ಹೇಳೋಕ್ಕಾಗೋದಿಲ್ಲ, ಡೀಸೆಂಟಾಗಿ ಬ್ಯಾಟಿಂಗ್ ಆಡುವಂಥ ಎಬಿಲಿಟಿ ಇದೆ. ಡೌನ್ ದ ಆರ್ಡರ್ ಒಂದು 10-20 ಹೊಡೆಯುವಂಥ ಎಬಿಲಿಟಿ ಇದೆ. ಸೊ ಆದ್ದರಿಂದ ಆರ್ ಸಿ ಬಿ ಟಾರ್ಗೆಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಇವ್ರನ್ನ ಮೇಲ್ಗಡೆ ಅಪ್ ದ ಆರ್ಡ್ರಲ್ಲಿ ಆಡಿಸೋವಂಥದ್ದು ಆ ಥರ ಎಲ್ಲ ಒಂಥರ ಬ್ಲೆಂಡರ್ ಮಾಡ್ತಾರೆ ಅಂದರೆ ಬೇಡ ಅಂತಲೇ ಹೇಳ್ತೀನಿ. ಇವ್ರನ್ನ ನಂಬರ್ 8 ನಂಬರ್ 9 ಆ ಪೊಸಿಷನಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಇಟ್ಕೊಂತಾರೆ ಅಂತಂದರೆ ಟಾರ್ಗೆಟ್ ಮಾಡಲಿ ಅಂತ ಹೇಳ್ತೀನಿ. ಮಗ ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ನಂಬರ್ 2, ಇವರು ಮುಂಬೈ ಇಂಡಿಯನ್ಸಲ್ಲಿ ಕ್ರಿಯೇಟ್ ಮಾಡಿದ್ರಲ್ಲ ಆ ಒಂದು ಡಿಮ್ಯಾಂಡು. ಸೊ ಅದು ಸದ್ಯದ ಮಟ್ಟಿಗಂತೂ ಖಂಡಿತ ಇಲ್ಲ. ಯಾಕಂದರೆ LSCಗೆ ಅಷ್ಟೊಂದು ಹಾವಳಿ ಕೊಡುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇವರು ಆಲ್ರೌಂಡ್ ಎಷ್ಟೊಂದು 2-3 ಸೀಸನ್ ಏನೋ ಆಡಿದ್ದಾರೆ LSGಗೆ, ಅಷ್ಟೊಂದೇನು ಮಸ್ತಾಗೇನು ಪರ್ಫಾರ್ಮ್ ಮಾಡಿಲ್ಲ. ಎಲ್ಲೋ 1-2 ಮ್ಯಾಚ್ ಆಡಿದ್ದಾರೆ ಅಷ್ಟೇ ಚೆನ್ನಾಗಿ. ಅದನ್ನು ಬಿಡ್ತು ಅಂತಂದರೆ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಅದರಿಂದ ಡಿಮ್ಯಾಂಡ್ ಅಷ್ಟು ಇರೋದಿಲ್ಲ. ನನ್ನ ಪ್ರಕಾರ ಆರ್ ಸಿ ಬಿ ಇವ್ರನ್ನ ಟಾರ್ಗೆಟ್ ಮಾಡೋದು ಡೌಟ್ ಅಲ್ಲ. 99.99% ಮಾಡಲ್ಲ, ದಡ್ತನ ಇದ್ರೆ ಮಾತ್ರ ಮಾಡುತ್ತೆ ಅಂತ ಹೇಳಬೇಕು. ಬೇರೆ ಫ್ರಾಂಚೈಸಿಗಳು ಟಾರ್ಗೆಟ್ ಮಾಡಿದ್ರೆ ಕೃಣಾಲ್ ಪಾಂಡ್ಯನ ಹಂಚೋಳ್ಳಾಗ್ತಾರೆ ಅಂತ ಹೇಳ್ತಿಲ್ಲ. ಶಾರ್ದುಲ್ ಠಾಕೂರ್ನ ಟಾರ್ಗೆಟ್ ಮಾಡಬೇಕು ಆರ್ ಸಿ ಬಿ. ಗೊತ್ತಿಲ್ಲ ಟಾರ್ಗೆಟ್ ಮಾಡ್ತಾರೋ ಮಾಡೋದಿಲ್ಲ ಅಂತ. ನನ್ನ ಪ್ರಕಾರ ಟಾರ್ಗೆಟ್ ಮಾಡಬಾರದು ಅಂತಲೇ ಹೇಳ್ತೀನಿ. ಆಲ್ರೌಂಡರ್ ಮೋರ್ ಆಫ್ ಎ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಮೋರ್ ಆಫ್ ಎ ಬೌಲರ್ ಇವರು. ಬ್ಯಾಟಿಂಗ್ ಒಂದು ರೇಂಜಿಗೆ ಆಡ್ತಾರೆ, ಅದೇ ವಾಷಿಂಗ್ಟನ್ ಸುಂದರ್ ರೇಂಜಿಗೆ ಆಡ್ತಾರೆ ಅಂತ ಅನ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೆಟರ್ ಆಗೇನೆ ಆಡ್ತಾರೆ ಶಾರ್ದುಲ್ ಠಾಕೂರ್ ಬ್ಯಾಟಿಂಗ್ನ. ನೋಡೋಣ, ಏನು ಟಾರ್ಗೆಟ್ ಮಾಡೋಂಥ ಅವಶ್ಯಕತೆ ನನಗೆ ಇಲ್ಲ ಅನ್ಸುತ್ತೆ. ಇವ್ರಿಗಿನ ಬೆಟರ್ ಪ್ಲೇಯರ್ನೇ ಆಲ್ರೌಂಡರ್ ಕ್ಯಾಟಗರಿಲಿ ಸಿಗ್ತಾರೆ. ಆ್ಯಸ್ ಎ ಬೌಲರ್ ಟಾರ್ಗೆಟ್ ಮಾಡ್ತಾರೆ, ಮಾಡ್ಕೋಬೋದು. ಆಲ್ರೌಂಡರ್ ಆಗಿ ಅಂತಂದರೆ ಬೇಡ ಅಂತಲೇ ಹೇಳ್ತೀನಿ. ಆಲ್ರೌಂಡರ್ಸ್ ಕ್ಯಾಟಗರಿ ಬಗ್ಗೆ ಮಾತ್ರ, ಇಂಡಿಯನ್ ಆಲ್ರೌಂಡರ್ಸ್ ಕ್ಯಾಟಗರಿ ಬಗ್ಗೆ, ಬೌಲರ್ಸ್ ಕ್ಯಾಟಗರಿ ಬಗ್ಗೆ ಮಾತಾಡ್ತಿಲ್ಲ ನಾನು. ಸೊ ಬೌಲರ್ ಆಗಿ ಏನಾದ್ರು ನೋಡ್ತಾರೆ ನೋಡ್ಕೊಳ್ಳಿ, ಆಲ್ರೌಂಡರ್ ಆಗಿ ನೋಡ್ತಾರೆ ಅಂತಂದರೆ ಬೇಡ ಅಂತಲೇ ಹೇಳ್ತೀನಿ. ಆ್ಯಂಡ್ ರವಿ ಅಶ್ವಿನ್ ಇವರು ಕೆಪಬಿಲಿಟಿ ಇದೆ ಗುರು. ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ಗೆ ಒಂದೊಂದು ಟೈಮ್ ಅಪ್ ದ ಆರ್ಡರ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್, ಅಗ್ರೆಸಿವ್ ಬ್ಯಾಟಿಂಗ್ನು ಕೂಡ ಆಡಿದ್ದಾರೆ ರವಿ ಅಶ್ವಿನ್. ಯಾವ ಆರ್ಡ್ರಲ್ಲಿ ಬೇಕಾರೋ ಆಡೋಂಥ ಬ್ಯಾಟರ್ ರವಿ ಅಶ್ವಿನ್. ಏನು ಬೇಕಾರೋ ಒಂಥರ ಹೆಂಗೆ ಬೇಕಾರೋ ಫ್ಲೆಕ್ಸಿಬಲ್ ಆಗಿ ಯೂಟಿಲೈಸ್ ಮಾಡ್ಕೋಬೋದು ಅಶ್ವಿನ. ಅದೊಂದು ಫೀಲ್ಡಿಂಗ್ ಒಂದು ಡಿಮೆರಿಟ್ ಅಷ್ಟೇ ರವಿ ಅಶ್ವಿನ್ ಅವ್ರದ್ದು. ಅದೊಂದು ಬಿಡ್ತು ಅಂತಂದರೆ ಇನ್ನೆಲ್ಲ ಆ್ಯಂಗಲ್ನು ಕೂಡ ಚಕ್ಯತೆ ಎಲ್ಲ ಏನು ಹೇಳ್ತಾರೆ, ಆ್ಯಕ್ಟಿವಿಟೀಸ್ಗಳು ಸಿಕ್ಕಾಪಟ್ಟೆ ಮಾಡ್ತಾರೆ. ಸೊ ಆದ್ದರಿಂದ ಅಶ್ವಿನ್ ಅವರನ್ನು ಆರ್ ಸಿ ಬಿಗೆ ಬಂತು ಅಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ಚಹಲ್ ಸಿಗಿಲ್ಲ ಅಂದರೆ ಅಶ್ವಿನ್ಗೆ ಟಾರ್ಗೆಟ್ ಮಾಡ್ತು ಅಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ, ಕನ್ವಿನ್ಸಿಂಗ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಒಬ್ಬರು ಇರಲೇಬೇಕು ನಮ್ಮ ಆರ್ ಸಿ ಬಿಗೆ. ಸೊ ನೋಡೋಣ ಟಾರ್ಗೆಟ್ ಮಾಡ್ತಾರಂತ. ಚಾಹಲ್ ಅಥವಾ ಅಶ್ವಿನ್ ಇವರಿಬ್ಬರಲ್ಲಿ ಯಾರು ಒಬ್ಬರಂತೂ ಪಕ್ಕ ಬೇಕೇ ಬೇಕು ನಮ್ಮ ಆರ್ ಸಿ ಬಿಗೆ. ಹರ್ಷಲ್ ಪಟೇಲ್ ಆಲ್ರೌಂಡರ್ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ ನೀವು? ಹರ್ಷಲ್ ಪಟೇಲ್ ಮೋರ್ ಆಫ್ ಎ ಬೌಲರು. ಏನು ಬ್ಯಾಟಿಂಗಲ್ಲಿ ಏನು ಪ್ರೋನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಟ್ಲೀಸ್ಟ್ ಶಾರ್ದುಲ್ ಠಾಕೂರ್ ಒಂದು 2-3 ಮ್ಯಾಚು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ, ಒಂಥರ ಅಗ್ರೆಸಿವ್ ಬ್ಯಾಟಿಂಗ್ನ ಆಡಿದರೆ ಒಪ್ಕೋಬೋದು. ಬಟ್ ನೀವು ಹರ್ಷಲ್ ಪಟೇಲ್ನ ನೀವು ಆಲ್ರೌಂಡರ್ ಅಂತ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಏನೋ ಒಂದು ಅಲ್ಲಿ ಇಲ್ಲಿ ಒಂದು 2 6 ಹೊಡೆದಿರ್ಬೋದಪ್ಪ. ಅದನ್ನು ಬಿಡ್ತು ಅಂತಂದರೆ ಮೋರ್ ಆಫ್ ಎ ಬೌಲರೇನೆ. ಸೊ ಬೌಲರ್ ಕ್ಯಾಟಗರಿಲಿ ಕೂಡ ಕನ್ಸಿಡರ್ ಮಾಡಲ್ಲ ಆರ್ ಸಿ ಬಿ ಅಂತ ಅನ್ಕೊಂಡಿದ್ದೀನಿ ಈ ಸೀಸನು. ವೆಂಕಟೇಶ್ ಅಯ್ಯರ್ ಇವ್ರನ್ನ ಒಂಥರ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಮೋರ್ ಆಫ್ ಎ ಬ್ಯಾಟಿಂಗ್ ಆಲ್ರೌಂಡರ್ ಇವರು, ಮೋರ್ ಆಫ್ ಎ ಬೌಲಿಂಗ್ ಆಲ್ರೌಂಡರ್ ಅನ್ನೋದಕ್ಕಿಂತ ಬೌಲಿಂಗ್ ಅಷ್ಟಾಗಿ ಏನು ಮಾಡೋದಿಲ್ಲ, ಮೀಡಿಯಂ ಪೇಸ್ ಆಗುವಂಥ ಎಬಿಲಿಟಿ ಇದೆ. ಬಟ್ ವೆಂಕಟೇಶ್ ಅಯ್ಯರ್ ವಿಲ್ ಬಿ ಎ ಗುಡ್ ಪಿಕ್ ಅಂತ ಹೇಳ್ತೀನಿ ಆರ್ ಸಿ ಬಿಗೆ. ಯಾಕಂದರೆ ಮಿಡ್ಲ್ ಆರ್ಡರ್ ಕೂಡ ಆಡಿಸ್ಬೋದು. KKRಗೆ ಮಿಡ್ಲ್ ಆರ್ಡರ್ ಕೂಡ ಇವರು ಆಡಿದ್ದಾರೆ. ಓಪನಿಂಗ್ ಸ್ಲಾಟಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ ಇದೆ ಇವರಿಗೆ. ಸೊ ಆದ್ದರಿಂದ ನನ್ನ ಪ್ರಕಾರ ಮಿಡ್ಲ್ ಆರ್ಡರ್ಲಿ ಒಂದು ಸ್ಟೆಬಿಲಿಟಿನ ತೊಗೊಂಬರುವಂಥ ಪ್ಲೇಯರ್ ಯಾರು ಇದ್ದಾರೆ ಅಂತಂದ್ರೆ ವೆಂಕಟೇಶ್ ಅಯ್ಯರು. ಸೊ ನೋಡೋಣ ಆರ್ ಸಿ ಬಿ ಬಿಡ್ ಮಾಡಲ್ಲ ಅಂತ. ಒಂಥರ ಶಿವಮ್ ದುಬೆ ಥರ ಯೂಸ್ ಮಾಡ್ಕೋಬೋದು ಅಂತ. ಶಿವಮ್ ದುಬೆ ಒಂಥರ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ಮ್ಯಾಚ್ 4 ಓವರ್ ಕೂಡ ಹಾಕುವಂಥ ಎಬಿಲಿಟಿ ಇದೆ. ಬಟ್ ವೆಂಕಟೇಶ್ ಅಯ್ಯರ್ ನಾವು ನೋಡಿಲ್ಲ 4 ಓವರ್ ಹಾಕ್ಸಿರುವಂಥದ್ದು ಜಾಸ್ತಿ ಮ್ಯಾಚ್ಗಳಲ್ಲಿ. ಸೊ ನೋಡೋಣ ಆರ್ ಸಿ ಬಿ ಟಾರ್ಗೆಟ್ ಮಾಡ್ತಾರೆ ಅಂತ. ಬಟ್ ವೆಂಕಟೇಶ್ ಅಯ್ಯರು ಆಸ್ ಎ ಬ್ಯಾಟರ್ ನೋಡ್ತೋದ್ರೆ ಬೆಟರ್ ಪಿಕ್ ಆಗ್ತಾರೆ ನಮ್ಮ ಆರ್ ಸಿ ಬಿಗೆ. ದೀಪಕ್
ನನ್ನ ಪ್ರಕಾರ ಆರ್ ಸಿ ಬಿ ಟಾರ್ಗೆಟ್ ಮಾಡಬಾರ್ದು ದೀಪಕ್ ಹುಡಾನ. ಡಿಮ್ಯಾಂಡಲ್ಲಿ ಏನು ಇರೋದಿಲ್ಲ, ಅನ್ಸೋಲ್ಡ್ ಅಂತ ಹೇಳ್ತಿಲ್ಲ, ಯಾವ್ದಾದ್ರು ಟೀಮ್ ತೊಗೊಳುತ್ತೆ, ಬಟ್ ಅಂಥ ಹೆವಿ ಮಟ್ಟಿಗೆ ಹೋಗೋದಿಲ್ಲ, ಬೇಸ್ ಪ್ರೈಸ್ಗೆ ಪಿಕ್ ಆಗುವಂಥ ಸಾಧ್ಯತೆ ಕಾಣಿದೆ. ದೀಪಕ್ ಕೂಡ ಅಷ್ಟೊಂದು ಡಿಮ್ಯಾಂಡಲ್ಲಿಲ್ಲ, LSG ಅಷ್ಟೊಂದನ್ನು ಹೇಳ್ಕೊಳ್ಳೋ ಥರ ಏನು ಪರ್ಫಾರ್ಮ್ ಮಾಡಿಲ್ಲ ಇವರು. ಒಂಥರ ಇಲ್ಲ ಗುರು, ಈ ಪ್ಲೇಯರ್ ಬೇಕೇ ಬೇಕು ಅನ್ನೋ ಥರ ಒಂದು ಜಮಾನದಲ್ಲಿ ಇತ್ತು, ಅರೌಂಡ್ 2 ವರ್ಷದಿಂದ ಇತ್ತು. ದೀಪಕ್ ಕೂಡ ಅಂದ್ರೆ ದೀಪಕ್ ಕೂಡ ಬೇಕು ಅನ್ನೋ ಥರ ಇತ್ತು, ಬಟ್ ಇವಾಗ ದೀಪಕ್ ಕೂಡ ಕೇಳೋರೇ ಇಲ್ಲ. ಸೊ ಈ ಒಂದು ಲಿಸ್ಟ್ನ ನೋಡ್ತು ಅಂತಂದರೆ ಈ 7 ಜನರಲ್ಲಿ ನನ್ನ ಪ್ರಕಾರ ಒಂದು ಸ್ವಲ್ಪ ಕನ್ವಿನ್ಸಿಂಗ್ ಅನ್ನಿಸ್ತಾ ಇರೋದು ರವಿ ಅಶ್ವಿನು ಆ್ಯಂಡ್ ವಾಷಿಂಗ್ಟನ್ ಸುಂದರು, ಆಮೇಲೆ ಇನ್ಯಾರು ವೆಂಕಟೇಶ್ ಅಯ್ಯರು. ಸೊ ಈ 3 ಜನದಲ್ಲಿ ಯಾರು ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಇನ್ನು 4 ಜನ ಏನಿದ್ದಾರೆ, ಸೊ ನನ್ನ ಪ್ರಕಾರ ಬೇಡ RCBಗೆ. ಸೊ ನೀವು ನಿಮ್ಮ ಪ್ರಕಾರ ಈ 7 ಜನದ ಲಿಸ್ಟಲ್ಲಿ ಯಾರು ಬೇಕು ನಮ್ಮ RCBಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆಲ್ರೌಂಡರ್ಸ್ ಕ್ಯಾಟಗರಿಲಿ ಸಿಗೋಣ. ಬುಬಾ.